ಅಂಧಕಾರವನ್ನು ನಂದಿಸುವ ದೀಪಗಳ ಹಬ್ಬ ದೀಪಾವಳಿ. ನರಕ ಚತುರ್ಥಿ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ. ದೀಪಾವಳಿಯ 3 ದಿನಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ದೀಪಾವಳಿಯ ಹಿಂದಿನ ದಿನ ಅಶ್ವಯುಜ ಬಹುಳ ತ್ರಯೋದಶಿ, ನೀರು ತುಂಬುವ ಹಬ್ಬ. ಈ ದಿನದಂದು ಸ್ನಾನಗೃಹಗಳಲ್ಲಿ ಇರುವ ಹಂಡೆ ಕೊಳಗಳನ್ನು ಶುಭ್ರಗೊಳಿಸಿ ಅದಕ್ಕೆ ಶುದ್ಧೆ ಮತ್ತು ಕೆಮ್ಮಣ್ಣುಗಳಿಂದ ಅಲಂಕರಿಸಿದರೆ ಗಂಡು ಮಕ್ಕಳು ಸ್ನಾನಗೃಹದಲ್ಲಿ ಇರುವ ಎಲ್ಲಾ ಪಾತ್ರೆಗಳಿಗೂ ನೀರು ತುಂಬಿಸುತ್ತಾರೆ. ಉತ್ತರದ ಭಾರತಾದ್ಯಂತ ಈ ದಿನವನ್ನು ಧನ್ವಂತರಿ ತ್ರಯೋದಶಿ ಅಥವಾ ಧನ್ತೇರಸ್ ಎಂದು ಆಚರಿಸುತ್ತಾರೆ. ದೀಪಾವಳಿಯ ಮೊದಲನೇ ದಿನವಾದ ನರಕ ಚತುರ್ದಶಿಯಂದು ಶ್ರೀಕೃಷ್ಣ ಪರಮಾತ್ಮನು ನರಕಾಸುರನನ್ನು ವಧಿಸಿ ಜಗತ್ತನ್ನು ಕಾಪಾಡಿದ ದಿನವೆಂದು ಆಚರಿಸಲಾಗುತ್ತದೆ. ಇಂದಿನಿಂದ ಮನೆಯ ಸುತ್ತ ಹಣತೆಗಳೊಂದಿಗೆ ದೀಪವನ್ನು ಬೆಳಗಿ ಬಂಧು ಮಿತ್ರರಿಗೆ ಉಡುಗೊರೆಗಳೊಂದಿಗೆ ಸಿಹಿಯನ್ನು ಹಂಚುತ್ತಾ ಸಂಭ್ರಮಿಸುತ್ತಾರೆ. ಎರಡನೇ ದಿನವಾದ ಅಮಾವಾಸ್ಯೆ ಉತ್ತರ ಭಾರತೀಯರು, ಅದರಲ್ಲೂ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದದ್ದು. ಅಂದಿನ ಸಂಜೆ ತಮ್ಮ ಮನೆಯಲ್ಲಿ ಹಾಗೂ ತಮ್ಮ ಅಂಗಡಿಗಳಲ್ಲಿ ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಆಭರಣಗಳು ಮತ್ತು ಧನಕಾದಿಕದಿಗಳಿಂದ ಸಿಂಗರಿಸಿ ಪೂಜಿಸಿ ಬಗೆಬಗೆಯ ಸಿಹಿ ತಿಂಡಿಗಳನ್ನು ಎಲ್ಲರಿಗೂ ಹಂಚಿ ಸಂಭ್ರಮ ಪಡುತ್ತಾರೆ. ವ್ಯಾಪಾರಿಗಳು ತಮ್ಮ ವ್ಯವಹಾರದ ಲೆಕ್ಕ ಪತ್ರಗಳನ್ನು ಅಂದಿನಿಂದ ಪುನರಾರಂಭಿಸುವುದು ವಾಡಿಕೆ ಇದೆ. ದೀಪಾವಳಿಯ 3ನೇ ದಿನವೇ ಬಲಿಪಾಡ್ಯಮಿ. ಪುರಾಣದ ಪ್ರಕಾರ ರಾಕ್ಷಸ ರಾಜ ಬಲಿಯ ಉಪಟಳವನ್ನು ತಾಳಲಾರದೆ ಭಗವಾನ್ ವಿಷ್ಣುವು ವಾಮನವತಾರದಲ್ಲಿ ಬಂದು 3 ಹೆಜ್ಜೆಗಳಷ್ಟು ಜಾಗವನ್ನು ಬೇಡಿ 1 ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ಮತ್ತೊಂದರಿಂದ ಆಕಾಶವನ್ನು ಆವರಿಸಿ 3ನೇದನ್ನು ಎಲ್ಲಿ ಇಡಲಿ ಎಂದು ಬಲಿ ಚಕ್ರವರ್ತಿಯನ್ನು ಕೇಳಿದಾಗ ಈತ ಸಾಮಾನ್ಯ ಬಾಲಕನಲ್ಲ, ಸಾಕ್ಷಾತ್ ಭಗವಂತನೇ ಎಂದು ಅರಿತು 3ನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆಯೇ ಇಡಲು ಕೋರಿಕೊಳ್ಳುತ್ತಾನೆ. ಆಗ ಬೃಹದಾಕಾರವಾದ ವಾಮನನು ಬಲಿಯ ತಲೆಯ ಮೇಲೆ ಪಾದವನ್ನಿಟ್ಟು ಪಾತಾಳ ಲೋಕಕ್ಕೆ ತಳ್ಳಿದನು. ವಿಷ್ಣುವಿನ ವರದಂತೆ ವರ್ಷಕ್ಕೊಮ್ಮೆ ಈ ದಿನದಂದು ಬಲಿಯು ಭೂಮಿಗೆ ಭೇಟಿ ನೀಡುವ ಪ್ರಯುಕ್ತ ದೀಪಾವಳಿಯ ಈ ದಿನ ಬಲಿ ಚಕ್ರವರ್ತಿಯನ್ನು ಪೂಜಿಸಿ ಮನೆಗಳಲ್ಲಿ ದೀಪದಿಂದ ಅಲಂಕರಿಸಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸುತ್ತಾಳೆ. ಹಳೆಯ ಮೈಸೂರಿನ ಮನೆಗಳಲ್ಲಿ ಅಂದು ಗೋವಿನ ಸಗಣಿಯಿಂದ ಬಲೀಂದ್ರನ ಕೋಟೆ ಕಟ್ಟಿ ಅದರ ಮೇಲೆ ಚೆಂಡು ಹೂವಿನ ಅಲಂಕಾರದ ಜೊತೆ ರಾಗಿ ತೆನೆಯನ್ನು ಕೋಟೆಯ ಸುತ್ತಲೂ ಇರಿಸಿ ಪೂಜೆ ಮಾಡುವುದು ಸಂಪ್ರದಾಯ. ಪುರಾಣದ ಪ್ರಕಾರ ಈ ದಿನ ಶ್ರೀಕೃಷ್ಣನು ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದ್ದರಿಂದ ಗೋವಿನ ಹಾಗೂ ಗೋವರ್ಧನ ಪೂಜಿಸುವುದು ವಾಡಿಕೆಯಾಗಿದೆ. ಶ್ರೀರಾಮನು 14 ವರ್ಷಗಳ ನಂತರ ವನವಾಸದಿಂದ ಅಯೋಧ್ಯೆಗೆ ಹಿಂತಿರುಗುತ್ತಾನೆ. ಈ ಸಂದರ್ಭದಲ್ಲಿ ದೀಪಗಳು ಮತ್ತು ದೀಪಗಳ ಸಾಲುಗಳನ್ನು ಬೆಳಗಿಸುವ ಮೂಲಕ ರಾಮನ ಹಿಂತಿರುಗುವಿಕೆಯನ್ನು ಸಂಭ್ರಮಿಸುತ್ತಾರೆ. ದೀಪಾವಳಿಯ ಮೊದಲ ದಿನದಂದು ಕಾರ್ತಿಕ ಮಾಸವಿಡೀ ಮನೆಗಳ ಮುಂದೆ ದೀಪದ ಹಣತೆಗಳನ್ನು ಹಚ್ಚಿ ಇಡುತ್ತಾರೆ. ಜೈನ ಧರ್ಮದ 24ನೇ ತೀರ್ಥಂಕರ ಮಹಾವೀರನ ಮೋಕ್ಷ ಅಂದರೆ ಜ್ಞಾನೋದಯವಾಗಿದ್ದು ಪ್ರಾಪ್ತಿಯ ವಾರ್ಷಿಕೋತ್ಸವವನ್ನು ಗುರುತಿಸುವ ಮಂಗಳಕರ ದಿನ ಎಂದು ಹೇಳಲಾಗುತ್ತದೆ. ಗೌತಮ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ 18 ವರ್ಷಗಳ ನಂತರ ಕಪಿಲ ವಸ್ತುವಿಗೆ ಮರಳಿದ ಪವಿತ್ರ ದಿನವೆಂದು ಬೌದ್ಧನು ಆಚರಿಸುತ್ತಾರೆ. ಮಳೆಗಾಲ ಮುಗಿಯುವ ಸಂದರ್ಭದಲ್ಲಿ ಎಲ್ಲೆಡೆ ದೀಪಗಳನ್ನು ಹಚ್ಚಿ ವಿವಿಧ ರೀತಿಯ ಒಂದು ಬೆಚ್ಚನೆಯ ಒಂದು ವಾತಾವರಣ ತುಂಬಿಕೊಳ್ಳುತ್ತದೆ. ಅದೇ ದೀಪಗಳಿಂದ ಶಾಖವೆಲ್ಲ ತುಂಬಿ ಎಲ್ಲವೂ ಪರಿಸರವೂ ಕೂಡ ಒಂದು ಬೆಚ್ಚನೆಯ ಅನುಭವವಾಗುತ್ತದೆ. ಹಾಗಾಗಿ ಇದು ಪ್ರಕೃತಿಯ ಒಂದು ಮಾತಾದರೆ ಮನೆಗಳಲ್ಲಿ ಮನಸ್ಸಿನಲ್ಲಿ ಯಾವುದೇ ಒಂದು ದೀಪವನ್ನು ಹಚ್ಚಿ ಅದು ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಆಲೋಚನೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವ ಒಂದು ದೀಪದ ದಿನವಾಗಿದೆ.